ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ಸ್ವಾಗತ. ಸಮುದಾಯ ಆರೋಗ್ಯ ಕೇಂದ್ರ ಕೆಂಗೇರಿ ಇದರ ಬಗ್ಗೆ ಈ ಹಿಂದೆ ಮೊದಲ ಭಾಗವಾಗಿ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ವಿ. ಈಗ ಎರಡನೇ ಭಾಗವಾಗಿ ಇಲ್ಲಿ ಸಿಗುವಂಥ ಉಚಿತ ಔಷಧೋಪಚಾರಗಳು ಮತ್ತು ಆಪರೇಷನ್ ನಂತರ ತಾಯ್ತನ ಹಾಗೂ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೇಳೋಣ. ಬನ್ನಿ, ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಡಾಕ್ಟರ್. ನಿಮ್ಮ ಸಾಂಕ್ರಾಮಿಕ ರೋಗಗಳು ಮತ್ತು ಅಸಾಂಕ್ರಾಮಿಕ ರೋಗಗಳು ಅಂದ್ರೆ ಏನಂದ್ರೆ, ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಇವು ಕೆಲವರಿಗೆ ಬರ್ತಕ್ಕಂಥ ರೋಗಗಳು, ಅವು ಸಾಂಕ್ರಾಮಿಕ ರೋಗಗಳು. ಅಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, ಹೀಗೆ ಕೆಲವು ಇದಾವೆ. ಉದಾಹರಣೆಗೆ ಅದ್ರ ಬಗ್ಗೆ ನೀವು ನಮಗೆ ಸ್ವಲ್ಪ ಮಾಹಿತಿ ಕೊಡಿ. ನೀವು ಕೇಳಿದಂಗೆ ಈ ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ನಾವು ಗೆದ್ದಿದ್ದೇವೆ. ಆದರೆ ಮನುಷ್ಯನಲ್ಲಿರ್ತಕ್ಕಂಥ ಫುಡ್ ಹ್ಯಾಬಿಟ್ಸ್ ಚೇಂಜು, ಅವನಿಗಿರ್ತಕ್ಕಂಥ ಸ್ಟ್ರೆಸ್ಸು, ವರ್ಕ್ ಕಲ್ಚರಿಂದ ಅಸಾಂಕ್ರಾಮಿಕ ರೋಗಗಳು ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸ್, BP, ಶುಗರು, ಕ್ಯಾನ್ಸರು, ದುಶ್ಚಟಗಳಿಂದ ಈ ಕೆಲವು ಕ್ಯಾನ್ಸರು ಈ ಥರ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಕೆಂಗೇರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನೊಳಗೊಂಡ ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಸ್ಟಾಫ್ ನರ್ಸು, ಡೇಟಾ ಎಂಟ್ರಿ ಒಳಗೊಂಡ ಒಂದು ಸುಸಜ್ಜಿತವಾದ NCD ಕ್ಲಿನಿಕ್ ಇದೆ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ BP, ಶುಗರ್ಗೆ ಅವ್ರಿಗೆ ಸ್ಕ್ರೀನಿಂಗು, BP, ಶುಗರ್ಗೆ ಟೆಸ್ಟ್ ಮಾಡೋದು, ಮಾತ್ರೆಗಳು ಪ್ರತಿಯೊಂದು ಉಚಿತವಾಗಿ ಸಿಗ್ತಾ ಇದೆ. ಮತ್ತು ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ನಡೀತಾ ಇದೆ. ಆಮೇಲೆ ತಿಂಗಳಿಗೆ ಒಮ್ಮೆ ನಿಮ್ಯಾನ್ಸಿಂದ ಒಬ್ಬರು ವೈದ್ಯರು ಬರ್ತಾ ಇದ್ದಾರೆ. ನಿಮಗೆ ತಿಳಿದಂಗೆ ಬೆಂಗಳೂರಿನಲ್ಲಿ ಈಗ ಖಿನ್ನತೆ, ಡಿಪ್ರೆಷನ್ ಹೆಚ್ಚಾಗ್ತಾ ಇದೆ. ಇವೆಲ್ಲ ಸೇವೆಗಳು ನಮ್ಮಲ್ಲಿ ಲಭ್ಯವಿದೆ. ಆಮೇಲೆ ಎಲ್ಲ ರೀತಿಯ ಮಾತ್ರೆಗಳು ಕೂಡ BP, ಶುಗರು ಎಲ್ಲ ರೀತಿಯ ಮಾತ್ರೆಗಳು ಮತ್ತು ಕೊಲೆಸ್ಟ್ರಾಲ್ಗೆ ಟೆಸ್ಟ್ಗಳು ಎಲ್ಲ ಸಿಗ್ತಾ ಇದೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೋಬೇಕಾಗಿ ನಿಮ್ಮನ್ನು ಕೇಳ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಹೇಳ್ತೇನೆ. ನಾವು ಕಳೆದ 3 ತಿಂಗಳಿಂದ ಇನ್ನೂ 2 ಆಪ್ರೇಷನ್ ಮಾಡಿದ್ದೀವಿ. ರೀಕೆನಲೈಸೇಷನ್ ಆಪ್ರೇಷನ್ ಅಥವಾ ಟ್ಯೂಬೋಪ್ಲಾಸ್ಟಿ ಅಂತ ಕರಿತೀವಿ. ಈಗೇನಾಗಿದೆ, ಯಾವುದೋ ಒಂದು ಕಾರಣದಿಂದ ನಾವು ಏನು ಮಾಡ್ತೀವಿ, ಮಗು ಆಗದಂಗೆ ಒಂದು ಆಪ್ರೇಷನ್ ಮಾಡಿಸ್ಕೊಂಡು ಬೇರೆ ಏನೋ ಕಾರಣದಿಂದ ನಮಗೀಗ ಮಗು ಬೇಕು ಅಂತ ಅನ್ನಿಸ್ತಾರೆ, ಆ ಆಪ್ರೇಷನ್ ಮಾಡಿರ್ತಕ್ಕಂಥ ಭಾಗವನ್ನು ಮರು ಹೊಂದಿಸಿ ಅದನ್ನು ಮತ್ತೆ ತಾಯಿಗೆ ಮಗು ಆಗ್ತಕ್ಕಂತಹ ಒಂದು ಆಪ್ರೇಷನ್ ಇದೆ. ರೀಕೆನಲೈಸೇಷನ್ ಅಥವಾ ಟ್ಯೂಬೋಪ್ಲಾಸ್ಟಿ ಅಂತ ಕರೀತದೆ. ಮತ್ತು ಜನಗಳಿಗೆ ಬೇಕಾದಂತಹ ಉತ್ತಮವಾದ ಮಾಹಿತಿ ಅಂದರೆ, ಈಗ ನೀವು ಹೇಳಿದೆ ಆಪರೇಷನ್ ಆದಮೇಲೆ ಮಕ್ಕಳಾಗಲ್ಲ ಅನ್ನೋದು, ಅದು ಅಲ್ಲ. ಅದಕ್ಕಿಂತ ನಾವು ಈಗ ಸೈನ್ಸು ತುಂಬ ವಿಭಿನ್ನವಾಗಿ ಬೆಳವಣಿಗೆ ಆಗಿದೆ. ಅದ್ರ ಬಗ್ಗೆ ನೀವು ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಿಮಗೂ ಕೂಡ ನನ್ನ ಧನ್ಯವಾದಗಳು ಹಾಗೂ ವಂದನೆಗಳು.